ಸ್ನೇಹಿತರೆ ನಮಸ್ಕಾರ. ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರುವಂತಹ ಒಂದು ಬಳ್ಳಿ ಹೆಸರು ತೊಟ್ಲು ಬಳ್ಳಿ ಅಂತ. ಯಾರು ಮನೆಯಲ್ಲಿ ಬೇಗ ಮಕ್ಕಳಾಗಿ ಮನೆಯಲ್ಲಿ ತೊಟ್ಲು ತೂಗಬೇಕನ್ನೋರು ಈ ಬಳ್ಳಿಯನ್ನು ಯಾವ ರೀತಿ ಬಳಸಬೇಕು ಮತ್ತು ಇದು ಬಳಸೋದ್ರಿಂದ ಏನೇನು ಪ್ರಯೋಜನಗಳಿದ್ದಾವೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಇದನ್ನು ನಮ್ಮ ಹಳ್ಳಿಗಾಡು ಪ್ರದೇಶದಲ್ಲಿ ಹಳೆ ಕಾಲದಲ್ಲಿ ನಮ್ಮ ಪಾರಂಪರಿಕ ವೈದ್ಯರುಗಳು ಯಥೇಚ್ಛವಾಗಿ ಬಳಸ್ತಾ ಇದ್ದಂಥ ಒಂದು ಸಸ್ಯ ಇದು. ಸೊ ಇದು ನೋಡಿ ವ್ಯಾಘ್ರನಕ ಅಂತ ಹೇಳ್ತಾರೆ ಈ ಒಂದು ಬಳ್ಳಿಗೆ. ವ್ಯಾಘ್ರನಕ ಅಂದರೆ ಇದ್ರದ್ದು ಮುಳ್ಳುಗಳು ನೋಡಿ ಈ ಒಂದು ಹುಲಿಯ ಹಲ್ಲಿನ ಥರ ಇದ್ದಾವೆ. ನಕ ಅಂದರೆ ಉಗುರು, ಹುಲಿ ಉಗುರಿನ ಥರ ಇದ್ದಾವೆ. ಸೊ ಇದು ತೊಟ್ಲು ಬಳ್ಳಿ ಅಂತ ಇದ್ರ ಹೆಸರು. ಈ ತೊಟ್ಲು ಬಳ್ಳಿಯನ್ನು ನಾವು ಸಹಜವಾಗಿ ಈ ಹೆಸರಿಗೆ ತಕ್ಕ ಹಾಗೆ ಮನೆಯಲ್ಲಿ ಯಾರಿಗೆ ಬಂಜೆತನ ಇರುತ್ತೆ ಹೆಣ್ಣುಮಕ್ಕಳಲ್ಲಿ ವಿಶೇಷವಾಗಿ, ಸೊ ಅಂಥವರು ಇದನ್ನು ಬಳಸೋ ವಿಧಾನವನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಈ ಗುರುತಿಸುವಿಕೆ ನೋಡಿ, ಇದು ನಾನು ಹೇಳಿದೆ ಇದ್ರದ್ದು ಕಾಂಡದಲ್ಲಿ ಬಳ್ಳಿ ಮೇಲೆ ಹುಲಿಯ ಉಗುರಿನ ಥರ ಇದ್ರದ್ದು ಮುಳ್ಳುಗಳಿರ್ತವೆ. ತುಂಬ ಕಷ್ಟ ಇದು ಎಲೆ ಬಿಡಿಸ್ಕೊಳ್ಳೋದು ಕೂಡ ಅಷ್ಟೇನೆ. ಸೊ ಹಾಗೆ ನೋಡಿ ಇಲ್ಲಿ ಈ ರೀತಿ ಕಾಯಿಗಳಿರ್ತವೆ ಇದಕ್ಕೆ. ಸೊ ಈ ಕಾಯಿಗಳು ಬಂದಿದ್ದನ್ನ ನೋಡಿ ನಾನು ಇದು ಐಡೆಂಟಿಫಿಕೇಶನ್ ಮಾಡೋಕ್ಕೆ ನಮ್ಮ ವೀಕ್ಷಕರಿಗೆ ಸಹಾಯ ಆಗಲಿ ಅಂತ ಇದನ್ನು ಈ ಒಂದು ಬೆಟ್ಟದಲ್ಲಿ ಬಂದ್ಬಿಟ್ಟು ನಾವು ಮಾಡ್ತಾ ಇರೋದು ಇದನ್ನ. ಸೊ ಹೇಗೆ ಇದನ್ನು ಬಳಸಬೇಕು ಅಂತಂದರೆ ಸ್ನೇಹಿತರೆ, ಸೊ ನೋಡಿ ಈ ತೊಟ್ಲು ಬಳ್ಳಿ ಎಲೆಗಳಿದಾವಲ್ವ, ಬಲಿತಿದ್ದಾದರೂ ಸರಿ ಅಥವಾ ಎಳೆದಾದರೂ ಸರಿ. ಸೊ ಈ ಎಲೆಗಳನ್ನೆಲ್ಲ ಚೆನ್ನಾಗಿ ಒಂದು 2-3 ಹಿಡಿಯಷ್ಟು ಬಿಡಿಸ್ಕೊಳ್ಬೇಕು ಸ್ನೇಹಿತರೆ. ಸೊ 2-3 ಹಿಡಿಯಷ್ಟು ಇದನ್ನ ನಾವು ಚೆನ್ನಾಗಿ ಬಿಡಿಸ್ಕೊಂಡಾಗ ಏನಾಗ್ತದೆ ಅಂದರೆ ಈ ಬಳ್ಳಿ ಹುಷಾರಾಗಿ ಬಿಡಿಸ್ಕೋಬೇಕು ನಾವು. ಮುಳ್ಳು ಚುಚ್ಚುವಂತಿದೆ, ವ್ಯಾಘ್ರನಕ ಅಂತ ಹೇಳೋದಲ್ವ, ಆ ರೀತಿ ಇರೋದ್ರಿಂದ. ಸೊ ಇದನ್ನು ಒಂದು 2-3 ಹಿಡಿಯಷ್ಟು ನಾವು ಈ ಒಂದು ಬಳ್ಳಿಯ ಎಲೆಗಳನ್ನು, ಈ ತೊಟ್ಟಲ ಬಳ್ಳಿಯ ಎಲೆಗಳನ್ನು ಬಿಡಿಸ್ಕೊಂಡು, ಸೊ ಅದನ್ನೇನು ಮಾಡಬೇಕು ಅಂದರೆ ಒಂದು ಕಲ್ಲಲ್ಲಿ ಹಾಕ್ಬಿಟ್ಟು ಅಥವಾ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಅರಿಬೇಕು. ಯಾವ ರೀತಿ ಅಂದರೆ ತುಂಬ ಗಂಧ ಆದಂಗೆ ಆಗಬೇಕಿದು. ಸೊ ಗಂಧ ಆದಂಗೆ ಆಗೋ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಅದು ಉಂಡೆ ಕಟ್ಟಕ್ಕೆ ತುಂಬ ಈಸಿ ಆಗುತ್ತೆ. ಒಂದು ಚಿಕ್ಕ ಗಜ್ಜುಗದ ಗಾತ್ರ, ಅಂದರೆ ಒಂದು ಗಜ್ಜುಗದ ಗಾತ್ರ ಅಂದರೆ ಅರ್ಥ ಮಾಡ್ಕೊಳ್ಳಿ, ಗೋಲಿ ಆಡ್ತಾರಲ್ಲ ಮಕ್ಕಳು, ಅಷ್ಟು ಗಾತ್ರದಷ್ಟು ಗೋಲಿನ 3 ಒಂದು 9 ಗುಳಿಗೆನ ಮಾಡಿಟ್ಕೊಂಬಿಡಿ ಒಂದೇ ಸರಿ, ಬೇಕಾದ್ರೆ ಏನು ತೊಂದರೆ ಇಲ್ಲ. ಸೊ 9 ಗುಳಿಗೆನ ಮಾಡಿಟ್ಕೊಂಡು ಅದನ್ನು ಹೇಗೆ ಸೇವಿಸಬೇಕು ಅಂತಂದರೆ, ಮುಟ್ಟಾದ ಮೊದಲನೇ ದಿನದಿಂದ 3 ದಿನ ಹೆಣ್ಮಕ್ಳು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಚಿಭೃತರಾಗಿ, ಅಂದರೆ ಸ್ನಾನ ಪೂಜಾದಿಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ಉಂಡೆ ತಗೊಂಡು ಮೇಲೆ ಉಗುರು ಬೆಚ್ಚಗಿರೋ ನೀರನ್ನು, ಹಾಲು ತುಪ್ಪನೂ ಕುಡಿಬೋದು. ಸೊ ಅದನ್ನು 1ನೇ ದಿನ, 2ನೇ ದಿನ, 3ನೇ ದಿನ ಆಯಿತು. ಸೊ ಇದು ಮೊದಲನೇ ಮುಟ್ಟು, ಅದೇ ರೀತಿ 2ನೇ ಮುಟ್ಟು ಮತ್ತು 3ನೇ ಮುಟ್ಟು. ಈ 3ನೇ ಮುಟ್ಟು ಕಳೆದು 4ನೇ ಮುಟ್ಟಿಗೆ ಹೋಗೋದ್ರೊಳಗಡೆ ಮುಟ್ಟು ನಿಲ್ತದೆ, ಅಂದರೆ ಗರ್ಭವತಿ ಆಗ್ತಾಳೆ ಸ್ತ್ರೀ ಅನ್ನೋದು ನಮ್ಮ ಪಾರಂಪರಿಕ ಜ್ಞಾನದಲ್ಲಿ ಇರ್ತಕ್ಕಂಥ ಒಂದು ಸಲಹೆ. ಸಾಕಷ್ಟು ಜನಕ್ಕೆ ನಾನು ಇದನ್ನು ತೋರಿಸಿದ್ದೆ, ಸುಮಾರು ಜನ ಇದನ್ನು ಪ್ರಯೋಜನ ಪಡೆದಿದ್ದಾರೆ. ಸೊ ತಾವುಗಳು ಕೂಡ ಅಷ್ಟೇ, ಯಾರಿಗಾದರೂ ಸ್ವಲ್ಪ ಏನೂ ತೊಂದರೆ ಇಲ್ಲ ಗರ್ಭಾಶಯದಲ್ಲಿ ಅಥವಾ ಪುರುಷರಲ್ಲಿ ಅಂತಂದರೆ ಈ ಒಂದು ಸಸ್ಯವನ್ನು ಬಳಸ್ಕೊಂಡು ಅಥವಾ ಈ ಒಂದು ಬಳ್ಳಿಯನ್ನು ಬಳಸ್ಕೊಂಡು, ಈ ತೊಟ್ಲು ಬಳ್ಳಿಯನ್ನು ಬಳಸ್ಕೊಂಡು ನೀವು ನಿಮ್ಮ ಸಮಸ್ಯೆಯಿಂದ ಆಚೆ ಬನ್ನಿ ಅಂತ ಕೇಳ್ತೇನೆ. ಸೊ ಯಾರಿಗಾದ್ರೂ ಈ ತೊಟ್ಲು ಬಳ್ಳಿ ಐಡೆಂಟಿಫಿಕೇಶನ್ ಕಷ್ಟ ಆಗ್ತದೆ, ಮತ್ತು ಇದು ಸುಮಾರು ಕೆಲವು ಕಡೆ ಇರೋದಿಲ್ಲ, ಓಪನ್ ಆಗಿ ಹೇಳಬೇಕು ಅಂದರೆ ಕೆಲವು ಕಡೆ ಇರೋದಿಲ್ಲ. ಸೊ ಕೆಲವರಿಗೆ ಇದ್ರದ್ದು ನಾವು ಎಷ್ಟೇ ಐಡೆಂಟಿಫಿಕೇಶನ್ ಹೇಳಿದ್ರು ಕೂಡ ಗೊತ್ತಾಗಲ್ಲಲ್ವ, ಅಂಥವರು ನೀವು ನಮಗೆ ನೇರವಾಗಿ ಸಂಪರ್ಕ ಮಾಡಿ ನಮ್ಮಲ್ಲಿ ಸಿಗ್ತಕ್ಕಂಥ ಪುರುಷರಿಗೆ ಮತ್ತು ಮಹಿಳೆಯರಿಗೆ ನಮ್ಮಲ್ಲಿ ಪ್ರತ್ಯೇಕವಾಗಿ ಬಂಜೆತನಕ್ಕೆ, ಪುರುಷ ಬಂಜೆತನಕ್ಕೆ ಪ್ರತ್ಯೇಕ ಇದೆ, ಮಹಿಳೆಯರ ಬಂಜೆತನಕ್ಕೂ ಪ್ರತ್ಯೇಕ ಕೆಲವು ಈ ರೀತಿ ಸೊಪ್ಪುಗಳನ್ನು ಮತ್ತು ಕೆಲವು ಹಿತ್ತಲು ಮದ್ದುಗಳನ್ನು, ಕೆಲವು ಮನೆ ಮದ್ದುಗಳನ್ನು ಸೇರಿಸಿ ಕಷಾಯ ಚೂರ್ಣಗಳನ್ನೆಲ್ಲ ಮಾಡಿರ್ತೇವೆ. ನೀವು ನೇರವಾಗಿ ನಾವಿರೋ ಸ್ಥಳಕ್ಕೆ ಬಂದು ಕೂಡ ಅದನ್ನು ಪಡೆದು ನೀವು ನಿಮ್ಮ ಈ ತೊಟ್ಲು ಬಳ್ಳಿನ ಹೇಗೆ ತೋರಿಸ್ತಾ ಇದ್ದೀನಲ್ವ, ನಿಮ್ಮ ಮನೇಲಿ ತೊಟ್ಲು ಕಟ್ಟೋ ಥರ ಮಾಡ್ಕೋಬೋದು, ಅಥವಾ ನೀವು ಇದ್ದಲ್ಲಿಗೆ ನಿಮ್ಮ ಸಮಸ್ಯೆ ಹೇಳಿ ನೀವು ಔಷಧಿಗಳನ್ನು ತರಿಸ್ಕೊಂಡು ನಿಮ್ಮ ಮನೇಲಿ ತೊಟ್ಲು ಕಟ್ಬೋದು ಅಂತ ಹೇಳ್ತಾ, ಈ ತೊಟ್ಲು ಬಳ್ಳಿಯನ್ನು ನೀವು ಬಳಸ್ಕೊಂಡು ನಿಮ್ಮ ಮನೇಲಿ ತೊಟ್ಲು ಕಟ್ಟಿ ಅಂತ ಇನ್ನೊಂದ್ಸಲ ನಾನು ಹಾರೈಸ್ತಾ ಈ ಒಂದು ತೊಟ್ಲು ಬಳ್ಳಿ ಬಳಸೋ ವಿಧಾನವನ್ನು ತಿಳಿಸಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.